ಜೀವನ ನಾನು ಅದಕ್ಕೆ ಹೇಗಾದರೂ ಮನೆ ಬಾಡಿಗೆ ಬರುತ್ತಲ್ಲ, ಒಂಚೂರು ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಲ್ಲ ಅಂತ. ಇನ್ನು ಅವರು ಅವ್ನು ಕುಡಿಯೋದು ಬಿಟ್ಟಿದ್ದಾನೆ ಅಂತಂದರು ಸರ್. ಕುಡಿಯೋದು ಬಿಟ್ಟಿದ್ದಾನೆ, ಇವಾಗ ಮೊದಲಿನ ಥರ ಏನೂ ಮಾಡಲ್ಲ, ಚೆನ್ನಾಗಿದು ಇದು ಮಾಡ್ಕೊಂಡು ಇಟ್ಕೊತಾನೆ ಅಂತ ಅಂದರು ಸರ್. ಅಣ್ಣ ಬರೋಣ, ನಾನು ಅವನಿಗೆ ಇರಲಿ ಬಿಡು, ಇವಾಗಾದರೂ ತಿದ್ಕೊಂಡು ನಡೀತಾನೆ ಅಂತೇಳಿ ನಾನು ಇದು ಮಾಡೋನು. ಇಲ್ಲೇ ಅವ್ನಿಗೆ ಸ್ಕೂಟಿ ಕೊಡಿಸಿದ್ರು ಸರ್. ಅದು ಆದರೆ ಅವ್ನು ಸ್ವಲ್ಪ ಹೆಲ್ತಲ್ಲಿ ತುಂಬ ಕುಡಿಯೋದ್ರಿಂದ ಅವ್ನು ಪ್ಯಾಂಕ್ರೀಸ್ ಫೇಲ್ ಆಗಿತ್ತು ಸರ್. ಅವನಿಗೆ ಶುಗರ್ 750, ನನಗೆ ಗೊತ್ತಾಗಿಲ್ಲ. ಒಮ್ಮೊಮ್ಮಲಿಗೆ ಬೇವುತ್ತಿದ್ನು, ಒಮ್ಮೊಮ್ಮಲಿಗೆ ಇದು ಮಾಡ್ತಿದ್ನಲ್ಲ ಸರ್. ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟು ನಾನು ತೋರ್ಸೋಕೆ ಹೋದೆ ಸರ್. 750, ಇನ್ನೂ ಅವನಿಗೆ ಇದು ಆಗಿಬಿಟ್ರೆ ಕಣ್ಣಲ್ಲಿರೋದು ಇದು ಒಡೆದೋಗ್ಬಿಡ್ತವೆ ಅಂತ ಹೀಗೆಲ್ಲ ಅಂದರು ಸರ್. ನಾನು ಇಷ್ಟೆಲ್ಲ ನನಗೆ ಹೊಡೆದವನೇ, ಇಷ್ಟೆಲ್ಲ ಟಾರ್ಚರ್ ಕೊಟ್ಟವನೆಲ್ಲ ನನ್ನ ಮಕ್ಳಿಗೆ ಒಬ್ಬ ತಂದೆ ಆದರೂ ಬದುಕೋಲಿ, ಇವಾಗಾದರೂ ತಿದ್ಕೊಂಡು ಬಂದವನೇ, ಅವ್ನು ಚೆನ್ನಾಗಾದರೆ ಸಾಕಂತ ಹೇಳಿಬಿಟ್ಟು ನಾನು ಆ ಕೆಲಸ ಮಾಡ್ತಿರೋ ಆಸ್ಪತ್ರೆಯಲ್ಲೇ ಇದು ಮಾಡ್ಕೊಂಡು ಒಂದಿಷ್ಟು ಫ್ರೀ ಮಾಡಿಸ್ಕೊಂಡು ಅವ್ರು ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ನಿಗೆಲ್ಲ ಟ್ರೀಟ್ಮೆಂಟ್ 1 ತಿಂಗ್ಳುಗಟ್ಟಲೆ ಯಾರೂ ಬರಲಿಲ್ಲ ಸರ್. ಆ ಟೈಮಲ್ಲಿ ಯಾರೂ ಬರಲಿಲ್ಲ. ಅವ್ರ ಅಮ್ಮ ಬಂದ್ರೂ ಅವ್ರದ್ದು ಡ್ಯೂಟಿ ಅಲ್ಲ ಸರ್, ಬಂದ್ರೂ ಅವ್ರು ಒಂದಿಷ್ಟು ದಿನ ಬಂದರು ಹೋದರು. ಆಮೇಲೆ ನಾನೇ ಒಬ್ಬಳೇ ನಿಂತ್ಕೊಂಡ್ಬಿಟ್ಟು ತೋರಿಸ್ಕೊಂಡು ಎಲ್ಲ ಡಿಸ್ಚಾರ್ಜ್ ಆಗಿ ಬಂದರೆ ಅವ್ನು ಮತ್ತೆ ಅದೇ ಥರ ಕುಡಿಯೋದು, ಹೊಡೆಯೋದು, ಟಾರ್ಚರ್ ಕೊಡೋದು ಅಂತ ಸರ್. 1 ತಿಂಗಳಲ್ಲಿ ನನಗೆ 1 ತಿಂಗಳ ನರಕ ತೋರಿಸಿದ್ದಾನೆ ಸರ್. ನಾನು ಮಲಗಿದ್ರೆ ಏನು ನನ್ನ ಸಾಯಿ ಹೊಡಿತಾನೋ ಏನು ಮಾಡ್ತಾನೋ ಅಂತ ನಾನು ನೈಟಲ್ಲಿ ಎದ್ದುಬಿಟ್ಟು ಮಕ್ಳಿಗೆ ನೋಡ್ಕೊಂಡು ಇನ್ನೂ ಹಿಂಗೆ ಮಂಚದ ಮೇಲೆ ಕೂತ್ಕೋತಿದ್ದೆ ಸರ್. ಆ ಥರ ಸ್ಟೇಜು. ಮನೆಯಲ್ಲಿ ಅಡುಗೆ ಮಾಡಿದರೆ ಸರ್, ಊಟ ಮಕ್ಳಿಗೆ ಉಣಿಸ್ಬೇಕಂತ ಆ ಅಡುಗೆ ತಾನು ಊಟ ಮಾಡ್ತಿದ್ನು ಸರ್ ಚೆನ್ನಾಗಿ. ಮೊದಲು ಮಕ್ಳಿಗೆ ತಿನ್ನಿಸ್ಬೇಕು ಅನ್ನೋದ್ರೆ ಅಡುಗೆಯಲ್ಲಿ ಹೋಗಿ ಹುಚ್ಚ ಹೋಗ್ತಿದ್ನು ಸರ್. ಅಡುಗೆಯಲ್ಲಿ ಹುಚ್ಚ ಹೋಯ್ದುಬಿಡಿ ಸರ್, ತಾನೇ ಹುಚ್ಚ ಹಿಡ್ಕೊಂಡ್ಬಿಟ್ಟು ಅದು ಪ್ಯಾಂಟ್. ಇವಾಗ ನಾನು ಒಗಿಬೇಕಾದ್ರೆ ನನಗೊಂಥರ ಕಷ್ಟ ಆಗ್ತಿತ್ತು ಸರ್. ಮಕ್ಕಳದಾದರೆ ಒಗಿಬೋದು, ದೊಡ್ಡವ್ರದ್ದು ಒಗಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ಸರ್. ಅದೇ ನಾನು ಏನು ಮಾಡ್ತಿದ್ದೆ, ಒಗ್ಯಕ್ಕೆ ಹಿಂಗೆ ಒಂಚೂರು ಬಾಯದು ಕಟ್ಕೊಂಡೋದ್ರೆ ನೀನು ಇಷ್ಟು ಅಸಹ್ಯ ಪಟ್ಕೊಂಡು ಹೋಗಿದ್ದೆ ಅಂತ ಮುಖದ ಮೇಲೇ ಹೋಗೋದು ಬಿಡೋನು. ಹೀಗೆಲ್ಲ ತಗೋ ಅಂತೇಳಿ ಇನ್ನು ನಾಳೆ ಮಲ್ಕೊಂಡು ನಿನ್ನ ಮೈ ಮೇಲೇ ಒಯ್ತೀನಿ, ನನ್ನ ಮೇಲೆ ಬಿಡಿ ಸರ್. ಅವರಮ್ಮ ಇವಾಗ ಮುಚ್ಚ ಹಾಕೋತಾ ಇದ್ದಾರೆ, ಅವ್ರ ಅಮ್ಮನ ಮೇಲೇ ಹುಚ್ಚ ಒಯ್ದಿದ್ದಾನೆ ಸರ್ ಅವನು. ಎಷ್ಟೋ ಸರ ಆ ಪಾಪಿ ಇವಾಗ ಎಲ್ಲರ ಮುಂದೆ ಹೇಳ್ತಾನೆ, ನನ್ನ ಹೆಂಡತಿ ಹಂಗೆ ಮಾಡಿದ್ದಾಳೆ ಹಿಂಗೆ ಮಾಡಿದ್ದಾಳೆ ಅಂತೇಳಿ. ಒಂದು ಹೆಣ್ಣು ಹಾಳಾಗಬೇಕಂದ್ರೆ ಆಕೆ ಎಷ್ಟು ಮೊದಲು ನೊಂದಿರ್ತಾಳೆ ಆಕಿನ್ಗೆ ಗೊತ್ತು ಸರ್. ಇನ್ನೊಬ್ರು ಆಶ್ರಯ ಪಡ್ಕೊಂಡು ಹೋಗ್ಬೇಕಂದ್ರೂ ಅವಳಿಗೆ ಇಲ್ಲಾದರೂ ಇದು ಆಗುತ್ತಾ ಅಂತ. ಅದೇ ಸರ್, ಯಾರೇ ಆಗಲಿ ಚಟಕ್ಕಾಗಲಿ ಕಾಮಕ್ಕಾಗಲಿ ಮಾಡಂಗಿತ್ತಂದರೆ ನಾ ಈ 4 ವರ್ಷ ಬಿಟ್ಬಿಟ್ಟು ಇದೇ ಮೇ 19ನೇ ತಾರೀಕಿಗೆ ಏನು ಕಾಲ್ ಮಾಡ್ತಿದ್ದೆ ಸರ್. ನಾನು ಅದನ್ನೇ ಮಾಡ್ಕೊಂಡಿರ್ತಿದ್ನಲ್ಲ ಸರ್. ಅವನಿಗೆ ತುಂಬ ಅವಕಾಶಗಳು ಕೊಟ್ಟೆ ಸರ್. ನಾನು ಅವನಿಗೆ ಎಷ್ಟು ಅವಕಾಶ ಕೊಟ್ಟೆ ಅಂದರೆ, ಆಮೇಲೆ ಏನು ಮಾಡಿದ್ನು ಸರ್, 500 ರೂಪಾಯಿ ಅವನಿಗೆ ಡ್ರಿಂಕ್ಸಿಗೆ ಬೇಕು ಅಂದು. ಅವನು ಇವಾಗ ನಂದು ಇವಾಗ ಕೆಲಸ ಇದು ಇಲ್ಲ, ನಾ ಈಗ ಎಲ್ಲಿಂದ ಇದು ಮಾಡಲಿ ಅಂದರೆ ಯಾವನ ಹತ್ರ ಆದರೂ ಮಲ್ಕೊಂಡು ಹೋಗ್ಬಿಟ್ಟಾದರೂ 500 ರೂಪಾಯಿ ತಂದು ಕೊಡು ಅಂತ ಡ್ರಿಂಕ್ಸ್ ಮಾಡ್ಕೊಂಡು ನನಗೆ ಹೇಳ್ತಾನೆ ಸರ್. ಅವತ್ತೇ ಸರ್ ನನಗೆ ಇಂಥ ಗಂಡ ನನಗಿದ್ರೇನು ಬಿಟ್ರೇನು, ಇವನ ಜಡಿನ ಬದುಕೋದಕ್ಕಿಂತ ಅದೇ ಇನ್ನೇನು ಮಾಡ್ಬೇಕು ನಾನು ಇವಾಗ ಮಕ್ಳಿಗೋಸ್ಕರ. ನಾನು ಹೆಂಗಾದರೂ ಬಚಾವಾಗಲಿ ಇವನ ಕೈಯಿಂದ. ಅವನಿಗೆ ಇಷ್ಟು ಮೇರೆಯಿಂದ ಅಭಿಮಾನ, ನಾನು ನಿನಗೆ ಡೈವರ್ಸ್ ಬೇಕಾದರೂ ಕೊಡ್ತೀನಿ, ನನಗೆ ಬದುಕೋಕ್ಕಾದರೂ ಬಿಡು, ನನಗೆ ನಾ 2 ಮಕ್ಳು ಕರ್ಕೊಂಡು ನಾ ಎಲ್ಲರೂ ಬದುಕ್ತೀನಿ ವಿಮಾನ, ನನಗೆ ಡೈವರ್ಸ್ ಕೊಡು, ನಿನ್ನ ಆಸ್ತಿ ಅಂತೆಲ್ಲ ನನ್ನ ಹೆಸರಿಗಿರೋದು ನಿಂತಿದ್ದೀನಿ. ಇಬ್ಬರದ್ದು ಹೆಸರಿದೆ, ಮಾರ್ಕೊಳಕ್ಕಂತೂ ಬರೋಲ್ಲ. ಮಕ್ಳಿಗೆ ಮಾಡಿಬಿಡ್ತೀನಿ ನಂದು ಆಸ್ತಿನೂ 18 ವರ್ಷ ಆದಮೇಲೆ ಮಕ್ಳಿಗೆ ಬರಲಿ ಅಂತ ಮಕ್ಳಿಗೆ ಮಾಡಿಬಿಡ್ತೀನಿ. ಇಷ್ಟೆಲ್ಲ ಹೇಳಿದ್ನಿ. ಅಯ್ಯೋ ನೀ ಬದುಕಿದ್ರೆ ಅಲ್ಲ, ಮಕ್ಳಿಗೆ ಮಾಡಿದರೆ ನನ್ನ ಹೆಸ್ರಿಗೆ ಆಗಬೇಕು, ನಿನ್ನೆ ಸಾಯಿ ಹೊಡಿತೀನಿ. ಅವಳು ಹೆಂಗೆ ಮಾಡಿದ್ಲು ಅವಳು? ಹೀಗೆಲ್ಲ ಸರ್, ಬರೀ ಸಾಯಿ ಹೊಡಿತೀನಿ, ನನಗೇನು 2 ವರ್ಷದಲ್ಲಿ ಬೇಲ್ ಸಿಗುತ್ತೆ, ಹೊರಗಡೆ ಬರ್ತೀನಿ. ನನಗದು ಏನಾಗ್ಬಿಡ್ತು ಸರ್. ನನಗೂ ನಾ ಈಗ ಮಲಗಿದ್ರೆ ಎಲ್ಲಿ ಸಾಯಿ ಹೊಡಿತಾನೋ, ನಾ ಈಗ ಇದು ಮಾಡಿದ್ರೆ ನಾವು ಊಟ ಹೆಂಗೆ ಮಾಡ್ತಿದ್ದಂದ್ರೆ ಸರ್, ಯಾವುದಾದ್ರೂ ಗಾಡಿ ಸೌಂಡ್ ಬಂದರೆ ಅವನೇ ಎಲ್ಲಿ ಬಂದುಬಿಟ್ನು ಅಂತ ಗಬ ತಿಂದ್ಬಿಟ್ಟು ಊಟ ಮಾಡ್ಲಾರ್ತಾರನೇ ಮಕ್ಳು ಕರ್ಕೊಂಡ್ಬಿಟ್ಟು ಹಿಂಗೆ ಕೂತಿರೋ ಸಿಚುವೇಶನ್ನು ಇದ್ದಾವೆ ಸರ್. ತುಂಬ ರಾಕ್ಷಸನ ಥರ ವರ್ತನೆ ಮಾಡಿದ್ದಾನೆ. ಒಂದೊಂದು ಸರಿ ಊಟ ಎಲ್ಲ ಮಾಡೋದ್ನು ಸರ್. ಮಾಡಿದ ಕೂಡ ಈಗ ನಾನು ಇವಾಗ ಅವ್ನು ಮಲಗಿದ ಅಂತ ತಿಳ್ಕೊಂಡು ಹಂಚ್ಕೊಂಡು ಊಟ ಮಾಡಿದ ಸಂದರ್ಭಗಳು ಅದಾವೆ ಸರ್. ಒಮ್ಮೆ ಏನು ಮಾಡಿರೋ ಅಡುಗೆಯಲ್ಲಿ ಹೋಗಿ ಉಗುಳು ಬರೋನು ಸರ್. ಹೆಂಗೆ ಉಂತೀಯ ಅವನು ಹಿಂಗೆ ಇರೋನು, ನಾನು ಇರ್ತೀಯ ನನ್ನ ಜೊತೆ ಇರು ಅಂತ ಹಿಂಗೆ ಅನ್ನೋನು ಸರ್. ಅವಾಗ ಏನು ಮಾಡಿದೆ ಸರ್, 1 ತಿಂಗಳು ನನಗೆ ಅಲ್ಲಿ ಡಿಸ್ಚಾರ್ಜ್ ಆಗಿ ಬಂದ್ಕೊಂಡು ತುಂಬ ಟಾರ್ಚರ್ ಮಾಡಿದ್ನು ಸರ್. ನಮ್ಮ ಅತ್ತೆ ಕರೆಸಿದೆ, ಹೀಗೆಲ್ಲ ಮಾಡ್ತಿದ್ದಾನಮ್ಮ, ಹೀಗೆಲ್ಲ ಇದು ಮಾಡ್ತಿದ್ದಾನೆ. ಅವನೇ ಹೇಳ್ತಿದ್ದಾನೆ ನನ್ನ ಸಂಬಂಧ ನೋಡಿ ಬಿಟ್ಟು ಹೋಗಿದ್ದಂತೆ. ಇಲ್ಲ ಸರ್, ಇದೇ ಮೇ 19ನೇ ತಾರೀಕು ನಂದು ಇದು ತೆಗೆಸಿದ್ರು ಗೊತ್ತಾಗುತ್ತೆ, ಅವನು ಸಾಕ್ಷಿಯಲ್ಲೇ ಆದರೂ ಈ ವರ್ಷದಲ್ಲೇ ಸಿಗೋದು. ಹಾಗೆಲ್ಲ ಮಾಡೋಣ. ನಮ್ಮ ಅತ್ತೆ ಏನಂದ್ರು ಸರ್, ಬರ್ತೀನಮ್ಮ ಅಂತ ಫಸ್ಟಿಗೆ ಅಂದರು. ಬರೋಲ್ಲ, ಅವ್ನಿಗೇನಾದ್ರು ಇಸಾಕ್ ಸಾಯಿ ಹೊಡಿ ಹಂಗೆ ಹಾಕಿದ್ದು. ನಾ ಅಂದೆ, ಇಸಾಕ್ ಸಾಯಿ ಹೊಡಂಗಿತ್ತಂದ್ರೆ ಅವ್ನಿಗೆ 30 ದಿನ
ಬಿದ್ದು ನಾ ಯಾಕೆ ಉಳಿಸ್ಕೊಂಡು ಬರ್ತಿದ್ದೆ. ಒಂದು ಸರಿ ಇಲ್ಲ ಸರ್, ಒಂದು ಸರಿ ಕೊಲಂಬೆ ಹಾಸ್ಪಿಟ್ಲ್ ಹತ್ರ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ಏನೋ ಬಿದ್ದುಬಿಟ್ಟು ಇದು ಮಾಡ್ಕೊಂಡಿದ್ದು. ನಾನು ಬರೀ 40 ದಿನ ಸರ್ ನನಗೆ ಆಪ್ರೇಷನ್ ಆಗಿಬಿಟ್ಟು ಮಕ್ಕಳದು. ನನಗೆ ಅದು ಸ್ಟಿಚಸ್ ಬಸ್ ಹತ್ತಿದ್ರೆ ಸ್ಟಿಚಸಲ್ಲಿ ಬ್ಲಡ್ ಬರ್ತಾಯಿದೆ ಅಂದ್ರೂ ಅವ್ನು ಅಲ್ಲಿ ಬಿದ್ದವನಲ್ಲ ಅಂತೇಳಿ ಅವ್ನ ಜೋಡಿ ಎತ್ಕೊಂಡ್ಬಿಟ್ಟು ಮಗುನ ಹಿಂಗೆ ಎತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅವನಿಗೆ ಅವ್ರ ಅಕ್ಕನ ಮನೆಯಿಂದ ಕರ್ಕೊಂಬಂದು ನಮ್ಮ ಮನೇಲಿ ಎತ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಸರ್. ಹೇಳು ಹುಚ್ಚು ಎಲ್ಲ ಬೆಳೆದಿದ್ದೀನಿ. ನನಗೆ ಇನ್ನೊಬ್ರು ಸಹಾಯ ಹೊಡಿಬೇಕು ಅನ್ನೋ ಇಂಟೆನ್ಷನ್ ಅಲ್ಲ ಸರ್. ನನಗೆ ಆಸರೆ ಇಲ್ಲ. ನನಗೆ ಏನು ಮಾಡಿಬಿಡ್ತಾನೋ ನನಗೆ ಅಂತ ಈ ಥರ ಪರಿಸ್ಥಿತಿ ಸರ್ ನಂದಿರೋದು. ಅದಾದಮೇಲೆ